ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಕಾಳು ಮತ್ತು ಮಸಾಲೆ ಹಾಕಿ ಪಡ್ಡಿನ ಹಿಟ್ಟು ಮತ್ತು ಮೇಲೆ ಕ್ರಿಸ್ಪಿ ಒಳಗೆ ಗೂಡಾಗಿ ಮೃದುವಾಗಿರುವ ಮಸಾಲೆ ಪಡ್ಡು ಮಾಡೋ ತೋರಿಸಿದ್ದೀನಿ. ನೋಡೋಣ ಬನ್ನಿ. ನಾನಿಲ್ಲಿ 5 ಕಪ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ದಪ್ಪ ಅಕ್ಕಿ ಮತ್ತು ದೋಸೆ ಅಕ್ಕಿನೂ ಅಂತ ಕರೀತಾರೆ. ನಂತರ 3/4 ಕಪ್ ಹೆಸರು ಕಾಳು, 1 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಕಡ್ಲಿ ಬೇಳೆ, ಟೀ ಕುಡಿಯೋ ಕಪ್ಪಲ್ಲಿ ಅಳತೆ ತಗೊಂಡಿದ್ದೀನಿ. ಹಾಗೂ 1/4 ಕಪ್ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಸಹ ಹಾಕಿ ಈಗ ಚೆನ್ನಾಗಿ 3 ಬಾರಿ ನೀರು ಹಾಕಿ ತೊಳ್ಕೊಳ್ಳೋಣ. ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಧೂಳಿರುತ್ತೆ, ಚೆನ್ನಾಗಿ ಕಿವುಚಿ ತೊಳ್ಕೊಬೇಕು. ನೋಡಿ, ಈಗ ಚೆನ್ನಾಗಿ ತೊಳೆದಾಗಿದೆ. ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿಡಬೇಕು. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ 4 ರಿಂದ 5 ಗಂಟೆಗಳ ಕಾಲ ನೆಂದಿದೆ. ಎಷ್ಟು ಚೆನ್ನಾಗಿ ಕಾಳುಗಳು ಉಬ್ಬಿದೆ. ಈಗ ಅಕ್ಕಿ ಮೇಲಿರೋ ನೀರನ್ನ ತೆಗಿಬೇಕು. ಈಗ ಈ ನೆನೆಸಿರೋ ಅಕ್ಕಿಗೆನೆ 2 ಮುಷ್ಟಿಯಷ್ಟು ನೆನೆಸಿದ ಮಂಡಕ್ಕಿ ಅಥವಾ ಬೇಲ್ ಹಾಕ್ತಿದ್ದೀನಿ. ನಾನಿಲ್ಲಿ ಸಪ್ರೇಟ್ ಆಗಿ ಮಂಡಕ್ಕಿನ ರುಬ್ತಿಲ್ಲ, ಡೈರೆಕ್ಟ್ ಆಗಿ ಅಕ್ಕಿಗೆನ ಹಾಕಿ ಮಿಕ್ಸ್ ಮಾಡಿ ರುಬ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ರುಬ್ಬಿದಾಗ ಅಕ್ಕಿ ಜೊತೆ ಚೆನ್ನಾಗಿ ಮಂಡಕ್ಕಿನೂ ಹೊಂದ್ಕೊಳ್ಳುತ್ತೆ. ಈಗ ಮಿಕ್ಸಿ ಜಾರ್ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಾಕಿ ರುಬ್ಕೊಳ್ತಿದ್ದೀನಿ. ಪಡ್ಡಿಗೆ ಹಿಟ್ಟು ರುಬ್ಬುವಾಗ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು. ಚಿರೋಟಿ ರವಿ ಮುಟ್ಟಾಗ ಫೀಲ್ ಆಗುತ್ತಲ್ಲ, ಅಷ್ಟು ತರಿಯಾಗಿರಬೇಕು. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿನ ಹಿಟ್ಟನ್ನ ರುಬ್ಕೊಳ್ತಿದ್ದೀನಿ. ನೋಡಿ, ಈಗ ರುಬ್ಬಾಗಿದೆ. ಈ ಥರ ತರಿಯಾಗಿರಬೇಕು. ತುಂಬ ನೀರಾಗಿನೂ ರುಬ್ಕೊಳ್ಬಾರ್ದು ಹಿಟ್ಟನ್ನು. ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಹೀಗೆ ಎಲ್ಲ ಹಿಟ್ಟನ್ನು ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಬಾಗಿದೆ. ಪಡ್ಡು, ದೋಸೆ, ಇಡ್ಲಿ ಯಾವುದೇ ಹಿಟ್ಟು ರುಬ್ಬಿ ಹಾಗೇನೆ ಇಡಬಾರ್ದು ಹಿಟ್ಟನ್ನು. ಹೀಗೆ ಕೈಯಿಂದಲೇ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಆವಾಗಲೇ ಹಿಟ್ಟು ಹುಳಿ ಬಂದು ಚೆನ್ನಾಗಿ ಉಬ್ಬುತ್ತೆ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 12 ರಿಂದ 15 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕೆ ಬಿಡಬೇಕು. ಫರ್ಮೆಂಟ್ ಆಗಿ ಚೆಲ್ಲುತ್ತೆ ಅಂತ ನಾನು ತಳಗೊಂದು ಅಗಲವಾದ ಪಾತ್ರೆ ಇಟ್ಟಿದ್ದೀನಿ. ಈಗ ಬೆಳಗಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಿ ಹಿಟ್ಟೆಲ್ಲ ಚೆಲ್ಲಿದೆ. ನಾನಿಲ್ಲಿ ಸಂಜೆ ಸುಮಾರು 7 ಗಂಟೆಗೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. 12 ಗಂಟೆಗಳ ಕಾಲ ಪರ್ಫೆಕ್ಟಾಗಿ ಪಡ್ಡು ಹಿಟ್ಟು ತಯಾರು ಮಾಡೋದು ನೋಡಿದ್ದೀರಾ. ಈಗ ಪಡ್ಡಿಗೆ ಮಸಾಲೆ ಮಾಡೋದು ನೋಡೋಣ. ಮಿಕ್ಸಿ ಜಾರಿಗೆ 4 ಹಸಿ ಮೆಣಸಿನಕಾಯಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇದನ್ನು ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿರಬೇಕು. ಹಾಗೇನೆ ಕಟ್ ಮಾಡಿ ಸಹ ಹಾಕ್ಬೋದು. ಬಟ್ ಮಕ್ಕಳು ತಿಂದಾಗ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿ ಖಾರ ಆಗುತ್ತೆ ಅಂತ ಹಾಕ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ರುಬ್ಬಿದ ಮಸಾಲೆ ಹಾಕ್ತಿದ್ದೀನಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ 2 ಈರುಳ್ಳಿ ಮತ್ತು ತೊಳೆದು ಸಣ್ಣದಾಗಿ ಕಟ್ ಮಾಡಿರೋ ಸಬ್ಬಸ್ಗಿ ಸೊಪ್ಪು, ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಎಲ್ಲ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಿಟ್ಟು ಗಟ್ಟಿ ಅನಿಸಿದೆ. ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಹಾಕ್ತಿದ್ದೀನಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸೆಟ್ ಆಗಲಿ ಹಿಟ್ಟು. ಪಡ್ಡು ತವ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ ಈಗ ಪಡ್ಡನ್ನು ಹಾಕೋಣ. ಎಲ್ಲ ಪಡ್ಡು ಹಾಕ್ಮೇಲೆ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಸೈಡ್ ಚೆನ್ನಾಗಿ ಬೇಯಲಿ. ನೋಡಿ, ಈಗ ಬೆಂದಿದೆ. ಮೊಗಚಿ ಹಾಕಿ ಮತ್ತೊಂದು ಕಡೆ ಚೆನ್ನಾಗಿ ಬೇಯಲಿ. ಈಗ ಮತ್ತೆ ಮೇಲೆ ಎಣ್ಣೆ ಹಾಕ್ತಿದ್ದೀನಿ, ಚೆನ್ನಾಗಿ ಬೇಯಲಿ. ನೋಡಿ, ಈಗ ಪಡ್ಡು ಬೆಂದಾಗಿದೆ. ಫ್ರೆಂಡ್ಸ್, ಈಗ ಟೇಸ್ಟಿಯಾಗಿರೋ ಮಸಾಲೆ ಕಾಳುಗಳ ಪಡ್ಡು ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ತೆಗೆದುಕೊಳ್ತಿದ್ದೀನಿ. ನೋಡಿ, ಮೇಲೆ ಕ್ರಿಸ್ಪಿ, ಒಳಗೆ ಗೂಡಾಗಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಪಡ್ಡು ಬಂದಿದೆ. ಹೀಗೆ ಕಾಳುಗಳು ಮತ್ತು ಮಸಾಲೆ ಹಾಕಿ ಪಡ್ಡು ಮಾಡೋದ್ರಿಂದ ಮಕ್ಕಳಿಗೆ ಬಾಕ್ಸಿಗೆ ಚಟ್ನಿ ಇಲ್ಲದ ಹಾಗೆ ಹಾಕ್ಕೊಡ್ಬೋದು. ಮಕ್ಕಳು ಮಧ್ಯಾಹ್ನ ಲಂಚ್ ಮಾಡುವಷ್ಟರಲ್ಲಿ ಚಟ್ನಿ ಹಾಳಾಗಿರುತ್ತೆ. ಹಾಗಾಗಿ ಚಟ್ನಿ ಇಲ್ಲದ ಹಾಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ನೋಡಿದರೆ ಈಗಲೇ ಪಡ್ಡನ್ನ ತಿನ್ನಬೇಕು ಅನಿಸ್ತಿದೆಯಾ? ಹಾಗಾದರೆ ನೀವು ಸಹ ನಾ ಮಾಡಿ ತೋರಿಸಿರೋ
ಈ ಮಸಾಲೆ ಕಾಳುಗಳ ಪಡ್ಡನ್ನು ನೀವು ಸಹ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.